ನಮಸ್ಕಾರ ವೀಕ್ಷಕರಿಗೆ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಮಾತಾಡ್ತಾ ಇರೋದು ಡಿಶ್ ಮಂಜುನಾಥ್. ಬಂಧುಗಳೇ, ಈಗಾಗಲೇ ತಾವು ಪತ್ರಿಕಾ ವರದಿಗಳಲ್ಲಿ ಮತ್ತು ಮಾಧ್ಯಮಗಳ ಮುಖಾಂತರ ನಮ್ಮ ಹಗರಿಬೊಮ್ಮನಹಳ್ಳಿಯ ಪುರಸಭೆಯ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅನೇಕ ಆಸ್ತಿಗಳಿಗೆ ಈಗಾಗಲೇ ಪುರಸಭೆ ತಮ್ಮ ಫಾರಂ 3ಯಲ್ಲಿ ಅಧಿಕೃತ ಹಾಗೂ ಸಿಂಗಲ್ ಟ್ಯಾಕ್ಸನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಈ ಗುಡ್ ನ್ಯೂಸ್ಗೆ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಪುರಸಭೆಯ ಸದಸ್ಯರು, ಮುಖಂಡರು, ಸತ್ಸಂಗ ಸಮಿತಿಯವರು ಹಾಗೂ ಎಲ್ಲರೂ ಕೂಡ ಸ್ನೇಹಿತರು ಕೂಡ ಒಟ್ಟುಗೂಡಿ ಭಾಗಿಯಾಗಿ ಈ ಯಶಸ್ವಿಯಲ್ಲಿ ಪಾಲ್ಗೊಂಡಿದ್ದೀರಿ. ಅದಕ್ಕೆ ತಮಗೆಲ್ಲರಿಗೂ ಕೂಡ ಮೊದಲನೇದಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ನಾವು ಮೊದಲನೇದಾಗಿ ಈ ಕಾರ್ಯಕ್ರಮ ಅಥವಾ ಈ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುಖ್ಯಾಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯತಿಯವರಿಗೆ, ತಹಸೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ ಹಾಗೂ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಕೂಡ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಸಂದರ್ಭದ ಎಲ್ಲ ವಿಡಿಯೋ ತುಣುಕುಗಳನ್ನು ಕೂಡ ತಾವೆಲ್ಲ ನೋಡಿದಿರಿ ಅಂತಕ್ಕಂಥದ್ದನ್ನು. ಕೊನೆಯ ಅಸ್ತ್ರ ಎಂಬತಕ್ಕಂಥದ್ದನ್ನು ನಾವು ಸನ್ಮಾನ್ಯ ಶ್ರೀ ರಾಜ್ಯದ ಕೆಮಪ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಾ ನಾಯ್ಕರವರು ಹಾಗೂ ಮಾಜಿ ಶಾಸಕರು ಇವರಿಗೂ ಕೂಡ ನಿವೇದಿಸಿಕೊಂಡಾಗ ಅವರು ಕೂಡ ಖುದ್ದಾಗಿ ನಾನು ಬರ್ತೀನಿ, ಈ ಸಮಸ್ಯೆಗೆ ಪರಿಹಾರವನ್ನು ಮಾಡ್ತೀನಿ ಅಂತ ಹೇಳಿ ಕೆಲವು ಪುರಸಭೆಯ ಸದಸ್ಯರು, ಮುಖಂಡರು ಮತ್ತು ಕೆಲವು ಸ್ನೇಹಿತರು ಒಳಗೊಂಡು ಅವ್ರ ಜೊತೆಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಕೊಟ್ಟಾಗ ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕೂಲಂಕುಷವಾಗಿ ನಮ್ಮ ಏನು ಮನವಿಯನ್ನು ಸಲ್ಲಿಸಿದ್ವಿ ಅದನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಕೂಡ ಜಿಲ್ಲಾಧಿಕಾರಿಗಳು ಮತ್ತು ಯೋಜನಾಧಿಕಾರಿಗಳು ಮಾಡಿದರು ಅಂಥ ಸಂದರ್ಭದಲ್ಲಿ ಕೂಡ ಪುರಸಭೆಯ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥವರು ಕೂಡ ಇದ್ದರು. ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ KMFನ ಅಧ್ಯಕ್ಷರು ಕೂಡ ಆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸ್ಬೇಕಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದರು. ಅದನ್ನು ಪೂರ್ಣ ಪರಿಶೀಲನೆ ಮಾಡಿದಾಗ ತಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಧಿಕೃತ ಕೊಡಲಿಕ್ಕೆ ಬರೋದಿಲ್ಲ. ಸರ್ಕಾರಿ ಜಾಗ ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಆಸ್ತಿಗಳಿಗೂ ಕೂಡ ತಾವು ಅಧಿಕೃತ ಮತ್ತು ಸಿಂಗಲ್ ಟ್ಯಾಕ್ಸನ್ನು ಕಟ್ಟಿಕೊಳ್ಳಲಿಕ್ಕೆ ಆ ಸ್ಥಳದಲ್ಲೇ ಕೂಡ ಆದೇಶವನ್ನು ಮಾಡಿದರು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಿಹಿಯನ್ನು ಹಂಚಿಕೊಂಡು ನಾವು ಮಾಜಿ ಶಾಸಕರಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಪುರಸಭೆಯ ಸದಸ್ಯರಿಗೂ ಅಲ್ಲಿರ್ತಕ್ಕಂಥ ಮುಖಂಡರಿಗೂ ಕೂಡ ಎಲ್ಲವನ್ನು ನಾವು ಏನು ಅಭಿನಂದನೆಗಳನ್ನು ಸಲ್ಲಿಸಿ ಹಿಂತಿರುಗಿದ್ದೀವಿ ಅಂತ. ಬಂಧುಗಳೇ, ಈಗಾಗಲೇ ಪುರಸಭೆ ಅಧಿಕೃತವಾಗಿದೆ ಮತ್ತು ನಮ್ಮೆಲ್ಲರ ಆಸ್ತಿಗಳು ಕೂಡ ಅಧಿಕೃತವಾಗಿದೆ ಹಾಗೂ ಸಿಂಗಲ್ ಟ್ಯಾಕ್ಸನ್ನು ಕೂಡ ಕಟ್ಟಿಸ್ಕೊಳ್ತಾ ಇದ್ದಾರೆ ಅಂತ. ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿದ್ದರೆ ಅವ್ರಿಗೀಗ ಪೂರ್ಣವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಆಸ್ತಿಗಳಿಗೆ ಒಮ್ಮೆಲೆ ಅದನ್ನು ಅನಧಿಕೃತ ಇರ್ತಕ್ಕಂಥ ಅಧಿಕೃತ ಮಾಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಕಾರಣ ತಾವೆಲ್ಲರೂ ಕೂಡ ಸಹಕರಿಸಿ ತಮ್ಮ ಆಸ್ತಿಯ ದಾಖಲೆಗಳನ್ನು ಮತ್ತು ಯಾವುದೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಸಲ್ಲಿಸಿ ತಾವು ಅಧಿಕೃತ ಮತ್ತು ಸಿಂಗಲ್ ಟ್ಯಾಕ್ಸನ್ನು ಕಟ್ಕೊಳ್ಬೇಕಂತೇಳಿ ಈ ಮೂಲಕ ನಾವು ಕೂಡ ವಿನಂತಿಸಿಕೊಳ್ತೀವಿ ಅಂತಕ್ಕಂಥ. ಬಂಧುಗಳೇ, ಈಗಾಗಲೇ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆಯೇ ನಮ್ಮ ಜೊತೆಗಿರ್ತಕ್ಕಂಥ ನಮ್ಮೆಲ್ಲ ಸದಸ್ಯರುಗಳು ಕೂಡ ತಮಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾರೆ. ಅವರ ಚಿತ್ರದ ಮುಂದಿನ ದೃಶ್ಯಗಳನ್ನು ಕೂಡ ತಾವು ಈ ಮುಂದೆ ನೋಡ್ತೀರಿ ಅಂತಕ್ಕಂಥದ್ದನ್ನು ಕೇಳ್ಕೊಳ್ತಾ ಇದ್ದೀನಿ ಅಂತಕ್ಕಂಥ. ಹಾಗೆಯೇ ಇದಾದ ನಂತರ ನಮ್ಮೂರಲ್ಲಿ ಮೊಹರಂ ಹಬ್ಬ ಭಾಳ ವಿಜೃಂಭಣೆಯಿಂದ ನಡೀತು. ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತ ಹಬ್ಬ ಅಂತಂತಂದರೆ ಅದು ಮೊಹರಂ ಅಂತಕ್ಕಂಥ ಹಬ್ಬ ಅಂತ. ರಾತ್ರಿ ಅಲೈ ಕುಣೆ ಅಂತ ಮಾಡ್ತಾರೆ. ಅದರ ಸುತ್ತಲೂ ಕುಣಿತ ನಮ್ಮ ಹರಕೆಯನ್ನು ಪೀರ್ಲ ದೇವರುಗಳಿಗೆ ಸಮರ್ಪಣೆ ಮಾಡುವುದರ ಮುಖಾಂತರ ನಮ್ಮ ಭಕ್ತಿ ಭಾವವನ್ನು ಮೆರೆಸುವಂತಹ ಒಂದು ಭಾವೈಕ್ಯತೆಯ ಕೇಂದ್ರ ಅಂತಂದರೆ ಅದು ಮೊಹರಂ ಅಂತಕ್ಕಂಥದ್ದನ್ನು. ಮುಸ್ಲಿಮರ ದುಃಖದ ಸನ್ನಿವೇಶದಲ್ಲಿ ಹಿಂದೂಗಳು ಭಾಗಿಯಾಗ್ತಕ್ಕಂಥ ಮತ್ತು ವಿಶೇಷವಾಗಿ ಒಂದು 90% ಹಿಂದೂಗಳೇ ಅವರ ಜೊತೆಗೆ ಜೋಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಹುಲಿ ಕುಣಿತದ ಮುಖಾಂತರ ಆಗ್ಬೋದು, ಅಚ್ಚಳಿ ಬಿಚ್ಚಳಿ ಅಂತ ಆಗಿರ್ಬೋದು, ಆ ಕೆಂಡದಲ್ಲಿ ಹಾದು ಹೋಗ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಬಹುತೇಕರು ಹಿಂದೂಗಳು ಮುಸ್ಲಿಮರೊಡೆ ಕೂಡಿ ಈ ಹಬ್ಬವನ್ನು ಅನ್ಯೋನ್ಯತೆಯಿಂದ ಭಾವೈಕ್ಯತೆಯಿಂದ ಆ ಪೀರ್ಲ ದೇವರುಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥ ದೃಶ್ಯಗಳು ಕೂಡ ತಾವು ಮುಂದೆ ನೋಡ್ತೀರಿ ಅಂತಕ್ಕಂಥದ್ದನ್ನು. ಇದರ ಜೊತೆಗೇ ನಾವು ಬಲ್ಲಾವಣಿಸಿಯ ಕುಸ್ತಿ ಪಂದ್ಯಾವಳಿಗಳಿಗೆ ಅಲ್ಲಿ ಕೂಡ ಬಲವಂಚಿಯಲ್ಲಿ ಪ್ರತಿ ವರ್ಷ ಕೂಡ ಈ ಮೊಹರಂ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಕಾಣಿಕೆಯನ್ನು ಕೂಡ ರಾತ್ರಿ ಹೇಳ್ತಾರೆ ಅಂತಕ್ಕಂಥದ್ದನ್ನು. ಬೆಳಗ್ಗೆ ನಾವು ಕುಸ್ತಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಕುಸ್ತಿಪಟುಗಳ ರೋಚಕವಾಗಿರ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ಕೂಡ ಒಂದಿಷ್ಟು ಸೆರೆ ಹಿಡಿದಿದ್ದೀವಿ. ಅವುಗಳನ್ನು ಕೂಡ ತಾವು ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಂಧುಗಳೇ,
ಹೋರಾಟ ಅಂತಕ್ಕಂಥದ್ದು ಒಬ್ಬರ ಕೈಯಲ್ಲಿಲ್ಲ ಅಂತಕ್ಕಂಥ ಈ ಹೋರಾಟ ಸಾಂಘಿಕವಾಗಿ ನಾವೆಲ್ಲರೂ ಪಾಲ್ಗೊಂಡು ಅದರ ವಿರುದ್ಧ ಹೋರಾಡಿದರೆ ನಮ್ದು ಯಾವುದೇ ಹೋರಾಟ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಇಂಥ ಹೋರಾಟಗಳಲ್ಲಿ ತಾವುಗಳು ಕೂಡ ತಮ್ಮ ಕೆಲಸ ಎಷ್ಟೇ ಇದ್ದರೂ ಕೂಡ ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಮ್ಮ ಸಮಯವನ್ನು ಮೀಸಲಿಟ್ಟರೆ ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಬೋದು ಎನ್ನುವಂತಹ ಒಂದು ನಂಬಿಕೆ ಮತ್ತು ಭಾಗವಹಿಸುವಿಕೆ ಇವೆರಡು ತಮಗಿದ್ದರೆ ನಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಹೋರಾಟಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಹಾಗಾಗಿ ಮುಂದಿನ ಯಾವುದೇ ಹೋರಾಟಗಳು ಇರಲಿ ಅದು ಸಾರ್ವಜನಿಕವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ನಾನು ಉದಾಹರಣೆಗೆ ಹೇಳಬೇಕಂತಂದರೆ ಈಗ ನಾವು ದಿನನಿತ್ಯ ನಮ್ಮ ಹಗರಿಬೊಮ್ಮಳಿಯ ಬರ್ತಕ್ಕಂಥ ರೈಲ್ವೆ ಕ್ರಾಸ್ ತಾವು ನೋಡ್ತಾ ಇದ್ದೀರಿ ದಿನನಿತ್ಯ ಎಷ್ಟು ಸುಮಾರು 10-12 ಟೈಮ್ ರೈಲ್ ಬಂದು ಹೋಗ್ತದೆ ಅಂತಕ್ಕಂಥ ಗೂಡ್ಸ್ ಬರ್ತದೆ ರೈಲ್ ಬರ್ತಿದೆ ಹಾಗೇನೇ ನಿಂತ್ಕೊಂಡಿರ್ತೀವಿ ಒಂದೊಂದು ತಾಸು ಅರ್ಧ ಗಂಟೆ. ಆದರೆ ಇದನ್ನು ಪ್ರಬುದ್ಧವಾಗಿ ಸಾಂಘಿಕವಾಗಿ ನಾವೆಲ್ಲರೂ ಒಟ್ಟುಗೂಡಿ ಈ ಸಮಸ್ಯೆಯನ್ನು ಎದುರಿಸೋಣ. ಮುಂದಿನ ದಿನಮಾನಗಳಲ್ಲಿ ನಾವು ರೈಲ್ವೆ ಹೋರಾಟವನ್ನು ಈಗಾಗಲೇ ಭಾಳಷ್ಟು ಜನ ಮತ್ತು ಸ್ವಾಮಿಗಳು ಕೂಡ ಈ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಅವ್ರ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾವೆ. ಅವ್ರ ಜೊತೆಗೆ ನಾವು ಕೈ ಜೋಡಿಸುತ್ತಾ ನಮ್ಮ ಜೊತೆಗೆ ತಾವೆಲ್ಲರೂ ಪಾಲ್ಗೊಂಡು ಒಟ್ಟಾರೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಈ ರೈಲ್ವೆ ಹೋರಾಟವನ್ನು ಯಶಸ್ವಿಯಾಗಿ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಮೇಲ್ದರ್ಜೆಯ ಉನ್ನತ ಮಟ್ಟವಾಗಿರ್ತಕ್ಕಂಥ ಒಂದು ಸೇತುವೆ ಯಾವ ಥರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರ ಪಾಲ್ಗೊಳ್ಕೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ವಿಡಿಯೋಲ್ಲಂತೂ ಭಾಳ ಆಗ್ತದೆ. ಕೊನೆಗೆ ನಾನು ಯಾವುದೇ ರೀತಿಯಾಗಿ ವಿಡಿಯೋ ಮಾಡಿದರೆ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ನಮ್ಮ ವಿಡಿಯೋಗಳು ತಮಗೆ ಬರ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ಸ್ವಲ್ಪ ತಡವಾಗಿ ನಾನು ಬಂದಿರತಕ್ಕಂಥದ್ದಕ್ಕೆ ವಿಡಿಯೋ ಸ್ವಲ್ಪ ಲೇಟಾಗಿ ಮಾಡಿದೆ ಅಂತಕ್ಕಂಥ ಒಂದು ಭಾವನೆ ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಫೋನ್ ಮಾಡ್ತಾಯಿದ್ರು, ಏನಾಯಿತು ಫಾರಮ್ 3 ಅನಧಿಕೃತ ಏನಾಯ್ತಣ್ಣ, ಮತ್ತು ಸಿಂಗಲ್ ಟ್ಯಾಕ್ಸ್ ಕಟ್ಕೊಳ್ಳೋದ್ರ ಬಗ್ಗೆ ಏನಾಯ್ತು ಅಂತ ಹೇಳಿ ಭಾಳಷ್ಟು ಜನ ಫೋನ್ ಮಾಡಿದ್ರು. ಮತ್ತು ಭಾಳಷ್ಟು ಜನ ಕೂಡ ಅಭಿನಂದನೆ ಕೂಡ ಸಲ್ಲಿಸಿದ್ರು ಅಂತಕ್ಕಂಥ ಮಾತನ್ನು ಕೂಡ ತಮಗೆ ಹೇಳ್ತಿದ್ದೀನಿ. ನಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ಹೋರಾಟ ಅಲ್ಲ, ತಮ್ಮೆಲ್ಲರ ಹೋರಾಟ, ತಮ್ಮೆಲ್ಲರ ಫಲ. ತಾವೆಲ್ಲರೂ ಪಾಲ್ಗೊಂಡಿದ್ದಕ್ಕಾಗಿಯೇ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗೆಯೇ ನಮ್ಮ ಹೋರಾಟವನ್ನು ಯಶಸ್ವಿಯಾಗಿ ತಮ್ಮ ಕಡೆ ತಲುಪಿಸ್ಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ JK ನ್ಯೂಸಿನ ಅಬ್ದುಲ್ ಗಫೂರ್, ಮನ್ವಂತರ ವಾಹಿನಿಯ ಸತೀಶ್ ಪಾಟೀಲ್ರವರಿಗೂ ಹಾಗೂ ಹೊಸ ಬೆಳಕಿನ ಸೋಮಣ್ಣನವರಿಗೂ ಹಾಗೂ ಪತ್ರಿಕಾ ವರದಿಗಾರರಿಗೂ ಹಾಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪುರಸಭೆಯವರಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತೀನಿ, ದಯವಿಟ್ಟು ಕೂಡ ಸಾರ್ವಜನಿಕರಿಗೆ ಪದೇ ಅಡ್ಡಾಡಿಸ್ಬೇಡ್ರಿ. ತಮ್ಮದು ಏನಿದೆ ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದನ್ನು ಅದನ್ನು ತಾವು ಮಾಡಿಕೊಡ್ರಿ. ಮತ್ತು ಫಾರಮ್ 3 ಇಲ್ಲಿ ಅಧಿಕೃತ ಮತ್ತು ಸಿಂಗಲ್ ಟ್ಯಾಕ್ಸನ್ನು ಕಟ್ಟಿಸ್ಕೊಳ್ಳೋದ್ರ ಬಗ್ಗೆ ನೀವು ಮತ್ತೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಚನೆಗಳನ್ನು ಮಾಡೋದಿಲ್ಲ ಅಂತೇಳಿ ಅಂದ್ಕೊಳ್ತೀವಿ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಕೂಡ ಸಾರ್ವಜನಿಕರಿಗೆ ಬೇಕು, ಸಾರ್ವಜನಿಕರ ಸಹಕಾರ ಕೂಡ ತಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವು ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಿರಿ ಅಂತ ಹೇಳುತ್ತಾ, ನಾನು ಮುಂದಿನ ನಮ್ಮ ಸ್ನೇಹಿತರು ಕೂಡ ಮಾತನಾಡಿದ್ದಾರೆ, ಅವರ ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನು ಒಮ್ಮೆ ನೋಡ್ಕೊಂಡು ಬರೋಣ. ನಮಸ್ಕಾರ. ನಮಸ್ಕಾರ. ಏನು ಸತತ 2 ವರ್ಷಗಳಿಂದ ಡಬಲ್ ಟ್ಯಾಕ್ಸ್ ಏನು ಕಟ್ಸ್ಕೊಳ್ತಾ ಇದ್ದರು ಪುರಸಭೆ ಅಧಿಕಾರಿಗಳು, ಅದರ ವಿರುದ್ಧವಾಗಿ ನಮ್ಮ ಮಾಜಿ ಪುರಸಭೆ ಸದಸ್ಯರಾದಂಥ ಡಿಶ್ ಮಂಜಣ್ಣವರು, ಆಚಾರ್ಯವರು, ಸರ್ವ ಪುರಸಭೆ ಸದಸ್ಯರುಗಳು, ಆಮೇಲೆ ಎಲ್ಲ ನಾಯಕರು
ಎಲ್ಲ ನಾಯಕರು ಹೋಗಿ ಡಿ ಸಿ ಅವರಿಗೆ ಮನವಿ ಕೊಟ್ಟರೂ ಕೂಡ ಏನು ಫಲಪ್ರದ ಆಗಲಿಲ್ಲ. ಇದರ ಮೇರೆಗೆ ನಮ್ಮ KMF ಅಧ್ಯಕ್ಷರಾದಂಥ ಭೀಮಾನಾಯ್ಕನವರು ಈ ತಾಲೂಕಿನ ಜನ ಕೈ ಬಿಟ್ಟರು ಕೂಡ ಅವರು ಬೊಮ್ಮನಹಳ್ಳಿ ಜನನ ಕೈ ಬಿಡದಂಗೆ ಏನು ಮಾನ್ಯ ನಮ್ಮ ಕರೆಗೆ ಹೋಗ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಫೀಸಿಗೆ ಬಂದು ಅದರ ಆಗುಹೋಗುಗಳನ್ನು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಇದೇ ಸಿಂಗಲ್ ಟ್ಯಾಕ್ಸ್ ಯಥಾ ಪ್ರಕಾರ ಕಟ್ಸ್ಕೊಳ್ರಿ ಅಂತೇಳಿ ಒಂದು ಹೋಗ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದಾಗ ಆಯಿತು ಸರ್, ಅದನ್ನೇ ಕಂಟಿನ್ಯೂ ಆ್ಯಸ್ ಪರ್ ಮೊದಲು ಯಾವ ಥರ ಇತ್ತು ಅದೇ ಥರ ಕಟ್ಸ್ಕೊಳ್ರಿ, ಮತ್ತು ಸರ್ಕಾರಿ ಜಾಗ ಬಿಟ್ಟು ಸ್ವಂತ ಏನಿದಾವಲ್ಲ ಅವೆಲ್ಲ ಅಧಿಕೃತವಂತ ಕೊಡ್ರಿ ಅಂತೇಳಿ ಮನವಿ ಸಲ್ಲಿಸಿದಾಗ ಅದರ ಕರೆಗೆ ಹೋಗ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಸಂದೇಶವನ್ನು ಪುರಸಭೆ ಅಧಿಕಾರಿಗಳಿಗೆ ಕೊಟ್ಟಿರುತ್ತಾರೆ. ಎಲ್ಲರೂ ಈಗಿನಿಂದ ಸಿಂಗಲ್ ಟ್ಯಾಕ್ಸ್ ಕಟ್ಟಬೇಕಾಗಿ ವಿನಂತಿ. ನಮಸ್ಕಾರ. ಹಗರಿಬೊಮ್ಮನಹಳ್ಳಿ ಜನತೆಗೆ ನಮಸ್ಕಾರ. ಹಗರಿಬೊಮ್ಮನಹಳ್ಳಿ ಜನತೆ ಪುರಸಭೆಗೆ ಇಷ್ಟು ದಿನ 2 ವರ್ಷದಿಂದ ಡಬಲ್ ಟ್ಯಾಕ್ಸು ಹಾಗೂ ಫಾರಂ 3ಗೆ ಅನಧಿಕೃತ ಕೊಡ್ತಾಯಿದ್ರು. ಅದು ಮೊನ್ನೆ DC ಆಫೀಸಿಗೆ ಹೋಗಿ ಎಲ್ಲ ಪುರಸಭೆ ಸದಸ್ಯರು ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ KMF ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾನಾಯ್ಕನವರ ನೇತೃತ್ವದಲ್ಲಿ ಎಲ್ಲ ಪುರಸಭಾ ಸದಸ್ಯರು, ಮುಖಂಡರು, ಊರಿನ ಹಿರಿಯರು ಎಲ್ಲರೂ ಹೋಗಿ DC ಆಫೀಸ್ ಹತ್ರ PDO ಸಾಹೇಬ್ರ ಹತ್ರ ಮಾತಾಡಿ, PD ಸಾಹೇಬ್ರ ಹತ್ರ ಮಾತಾಡಿ ಒಂದು ಡಬಲ್ ಟ್ಯಾಕ್ಸು ಹಾಗೂ ಅನಧಿಕೃತ ಇದನ್ನು ಫಾರಂ 3 ಕೊಡೋದನ್ನು ಯಾವ ರೀತಿ ಕೊಡ್ತಾ ಇದ್ರಿ, ಆ ಡಿಸ್ಟಿಕ್ನಲ್ಲಿ ಇಲ್ಲದ್ದು ನಿಮ್ಮ ಹಗರಿಬೊಮ್ಮನಹಳ್ಳಿಗೆ ಒಂದೇ ಇದೆ ಅಂತೇಳಿ DC ಸಾಹೇಬ್ರೆಲ್ಲ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟು ಇನ್ನು ಮುಂದೆ ಯಾವುದೇ ರೀತಿ 50-60 ವರ್ಷ ಇಲ್ಲೇ ಬಾಳೆ ಮಾಡಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿ ಅನಧಿಕೃತ ಕೊಡೋವಾಗಿಲ್ಲ. ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಯಾವುದು ಟರವಾಗಿರ್ತೈತೆ ಅವ್ರಿಗೆ ಗ್ರಾಮ ಪಂಚಾಯತಿನೇ ಫೈನಲ್ಲು. ಇಲ್ಲಿ ನೀವು ಅದನ್ನು ತಗೊಂಡು ಗ್ರಾಮ ಪಂಚಾಯತಿಲಿ ತರಿಸ್ಕೊಂಡು ನೀವು ಫಾರಂ 3 ಕೊಡ್ಬೇಕು, ಅನಧಿಕೃತ ಕೊಡೋಗಿಲ್ಲ ಅಂತಂದು ಕೊಡಬಾರ್ದು ಅಂತಂದು ಹೇಳಿ DC ಸಾಹೇಬ್ರು ಹೇಳಿದ್ದಾರೆ. ಅವರಿಗೆ ನಮ್ಮ ಹಗರಿಬೊಮ್ಮನಹಳ್ಳಿ ಜನತೆ ಪರವಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಹಗರಿಬೊಮ್ಮನಹಳ್ಳಿಯ ಪುರಸಭೆಯ ಅಧಿಕಾರಿಗಳು 3 ತಿಂಗಳಿಂದನೂ ಸಾರ್ವಜನಿಕರಿಗೆ ಫಾರಂ ನಂಬರ್ 3 ಕೊಡೋದರಲ್ಲಿ ಗೊಂದಲ ಉಂಟು ಮಾಡಿ ಡಬಲ್ ಟ್ಯಾಕ್ಸನ್ನು ವಸೂಲಿ ಮಾಡ್ತಾಯಿದ್ರು. ಈ ವಸೂಲಿ ಮಾಡೋ ವಿರೋಧಿಸಿ ಪುರಸಭೆ ಮಾಜಿ ಸದಸ್ಯರುಗಳು, ಹಾಲಿ ಸದಸ್ಯರು, ಸಾರ್ವಜನಿಕರು, ಡಿಸ್ ಮಂಜುನಾಥ್ ಅವರ ಮುಖಂಡದಲ್ಲಿ DC ಆಫೀಸಿಗೆ ನಾವೆಲ್ಲರೂ ಹೋಗಿ ಮನವಿ ಸಹ ಕೊಟ್ಟು ಬಂದಿದ್ವಿ. ಅದ್ರ ಜೊತೆಯಲ್ಲಿ ಮತ್ತು ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ಸತಿ ಮಾಡಿದರು DC ಅವರು. ಅಲ್ಲಿ ಸಹ ಎಲ್ಲರ ಜೊತೆಗೆ ಹೋಗಿ ಮನವಿ ಸಹ ಕೊಟ್ಟರ ಸತಿಗೆ ಅದು ಒಂದು ಹಂತಕ್ಕೆ ಬರಲೇ ಇಲ್ಲ. ತಿರುಗಿ ನಾವೆಲ್ಲರೂ ನಮ್ಮ ಪಕ್ಷದ ಮುಖಂಡರು, ನಮ್ಮ ಪುರಸಭೆ ಸದಸ್ಯರು ಎಲ್ಲರೂ ಭೀಮಾನಾಯ್ಕ ಅವರ KMF ಅಧ್ಯಕ್ಷ ಭೀಮಾನಾಯ್ಕ ಅವರ ನೇತೃತ್ವದಲ್ಲಿ ನಮ್ಮ ವಿಜಯನಗರ DC ಅವ್ರ ಹತ್ರ ಹೋಗಿ ವಿಜಯನಗರ DC ಅವರಿಗೆ ಎಲ್ಲ ಕನ್ವಿನ್ಸ್ ಮಾಡಿ ಅವರು ಸಹ ಪುರಸಭೆ ಅಧಿಕಾರಿಗಳನ್ನು ಕರೆಸಿ ಈ ರೀತಿ ಎಲ್ಲ ಚರ್ಚೆ ಮಾಡಿ ಅದಕ್ಕೊಂದು ಗೊಂದಲ ನಿವಾರಣೆ ಮಾಡಿದ್ದಾರೆ. ಏನಂದರೆ ಮೊದಲು ಯಾವ ರೀತಿ ಇತ್ತು ಅದನ್ನೇ ಕಂಟಿನ್ಯೂ ಮಾಡಬೇಕು, ಡಬಲ್ ಟ್ಯಾಕ್ಸನ್ನು ಅದನ್ನ ತೆಗೆದು ಜನರಿಗೆ ಅನುಕೂಲ ಮಾಡಿಕೊಟ್ರಿ ಅಂತೇಳಿ ಅವತ್ತು ನಮ್ಮ ಮಾಜಿ ಶಾಸಕರು ಮತ್ತು ಹಾಲಿ ಅಧ್ಯಕ್ಷರಾದ KMF ಅಧ್ಯಕ್ಷ ಭೀಮನಾಯ್ಕ ಅವರ ಒತ್ತಾಯಿಸಿಗೆ DC ಅವರು ಒಪ್ಪಿಕೊಂಡು ನಮ್ಮ ಹಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಭೀಮನಾಯ್ಕ ಅವರಿಗೆ, ನಮ್ಮ ವಿಜಯನಗರ DC ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಗರಿಬೊಮ್ಮನಹಳ್ಳಿಯ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಫಾರಂ 3 ನೀಡುವ ಒಂದು ವಿಚಾರದಲ್ಲಿ ಅಧಿಕೃತ ಮತ್ತು ಅನಧಿಕೃತ ಎಂದು ನಮೂದನೆ ಆಗ್ತಾಯಿತ್ತು. ಆ ಒಂದು ವಿಚಾರವಾಗಿ ಗೊಂದಲವಾಗಿರ್ತಕ್ಕಂಥ ವಾತಾವರಣ ಒಂದು ಸೃಷ್ಟಿಯಾಗಿತ್ತು. ಈ ವಿಚಾರವಾಗಿ ಎಲ್ಲ ಸದಸ್ಯರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮನಾಯ್ಕ ಸರ್ ಜೊತೆ DC ಅವ್ರನ್ನ ಭೇಟಿಯಾದಾಗ ಅಲ್ಲಿ ಈ ವಿಚಾರವಾಗಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಇದನ್ನು ಸರಿಪಡಿಸಿ ಕೊಟ್ಟಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಮತ್ತು ಭೀಮನಾಯ್ಕ ಸರ್ ಅವರಿಗೂ ಸಾರ್ವಜನಿಕರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಾರ್ವಜನಿಕರಲ್ಲೂ ವಿನಂತಿ, ನಮ್ಮ ಹಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 2 ತಿಂಗಳಿನಿಂದ ಅಧಿಕೃತ ಅನಧಿಕೃತ ಅಂತೇಳಿ ಡಬಲ್ ಟ್ಯಾಕ್ಸ್ ಕಟ್ಸ್ಕೊತಾ ಇದ್ದರು. ಆ ಅನಧಿಕೃತ ಅಂತ ಕಟ್ಸ್ಕೊಂಡು ಕೂಡಲೇ ಫಾರಂ ನಂಬರ್ 3B ಅಂದರೆ ಡಬಲ್ ಟ್ಯಾಕ್ಸ್ ಕಟ್ಟಿದ್ರೆ ಫಾರಂ ನಂಬರ್ 3 ಕೊಡ್ತೀವಿ, ಇಲ್ಲ ಅಂತ ಹೇಳ್ತಿದ್ರು. ಅದರ ಪರವಾಗಿ ಸ್ವಲ್ಪ ಹೋರಾಟ ಮಾಡಿ ನಮ್ಮ ಸ್ಫೂರ್ತಿ ಬಳಗ, ನಮ್ಮ ಲಕ್ಷ್ಮೀಪತಣ್ಣವರು ಎಲ್ಲರ ಜೊತೆಗೂಡಿ ಕೇಳಿದಾಗ ಅದೇ ಚರ್ಚೆ ಮಾಡಿದರು. ಅದರ ಸಂಬಂಧ ನಾವು ಹೋರಾಡಿ ನಮ್ಮ ಸ್ನೇಹಿತ ಸಂಬಂಧರು ಎಲ್ಲರೂ ಸೇರಿಕೊಂಡು
MLA ಮುಖಾಂತರ ಜಿಲ್ಲಾಧಿಕಾರಿಗಳು ಅರ್ಜಿ ಕೊಟ್ವಿ. ಆವತ್ತಿನಾದ್ರೂ ಸ್ವಲ್ಪ ವಿಚಾರ ಮಾಡಿ ಹೇಳ್ತೀವಿ ಅಂದರು, ಆದ್ರೂ ಆಗಲಿಲ್ಲ. ಮತ್ತು ಭೀಮಾನಾಯಕ ಸಮಕ್ಷಮದಲ್ಲಿ ಡಿಸ್ ಮಂಜುನಾಥ ಕೆಲವು ಸದಸ್ಯರು ಎಲ್ಲರೂ ಸೇರಿ ಹೊಸಪೇಟೆಗೆ ಹೋಗಿ ಅಲ್ಲಿ DC ಹತ್ರ ಕುಂತ್ಕೊಂಡು ಎಲ್ಲ ಚರ್ಚೆ ಮಾಡಿ ಇದನ್ನು ನಿವಾರಣೆ ಮಾಡಿದ್ದಾರೆ. ಇದು ಸಾರ್ವಜನಿಕರಲ್ಲಿ ಒಳ್ಳೆಯದಾಗಿದೆ. ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ವಂದನೆಗಳು. ಈ ದಿನ ನಮ್ಮ ಸ್ಫೂರ್ತಿ ಬಳಗ ಮತ್ತು ಅನೇಕ ಊರಿನ ಮುಖಂಡರು ಎಲ್ಲರೂ ಸೇರಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಅಧಿಕೃತ ಮತ್ತು ಅನಧಿಕೃತ ಟ್ಯಾಕ್ಸ್ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಕೈಗೂಡಿಸಿದ್ದಾರೆ. ಮುಖ್ಯವಾಗಿ ಅಧಿಕೃತ ಅನಧಿಕೃತ ಅಂತಕ್ಕಂಥದ್ದು ಈ ಹಿಂದೆ ಏನು ಗ್ರಾಮ ಪಂಚಾಯಿತಿ ಅಥವಾ ಮಂಡಲ ಪಂಚಾಯಿತಿಯಿಂದ ಅನುಮೋದನೆಗೊಂಡಿರ್ತಕ್ಕಂಥ ಲೇಔಟ್ಗಳು ಮತ್ತು ತಹಸೀಲ್ದಾರಿಂದ ಅಪ್ರೂವ್ ಆಗಿರ್ತಕ್ಕಂಥ ಲೇಔಟ್ಗಳು ಅನಧಿಕೃತ ಅಂಥೇಳಿ ನಮ್ಮ ಮುನ್ಸಿಪಾಲ್ಟಿಯವರು ಡಬಲ್ ಟ್ಯಾಕ್ಸ್ ಕಟ್ಟಿಸ್ಕೊತಾ ಇದ್ದರು. ಈ ವಿಷಯ ಭಾಳ ಚರ್ಚೆ ಆಯಿತು ಮತ್ತು ನಮ್ಮ ಮಾಜಿ MLAಗಳಾದಂಥ ಭೀಮಾನಾಯಕರ ಒಂದು ಸಮ್ಮುಖದಲ್ಲಿ ಎಲ್ಲ ಹಿರಿಯರು ಮತ್ತು ಊರಿನ ಮುಖಂಡರು ಸೇರಿ ಇದಕ್ಕೆ ಒಂದು ಅಂತ್ಯ ಮಾಡಿದ್ದಾರೆ. ಅನಧಿಕೃತ ಅಂತಕ್ಕಂಥದ್ದು ಸದ್ಯದಲ್ಲಿ ಯಾವುದನ್ನು ಮುನ್ಸಿಪಾಲ್ಟಿಯವರು ಅನಧಿಕೃತ ಟ್ಯಾಕ್ಸ್ ಅಂತ ಕಟ್ಸ್ಕೋಬಾರ್ದು ಮತ್ತು ಅಧಿಕೃತವಾಗಿ ಕಟ್ಸ್ಕೋಬೇಕಂತಕ್ಕಂಥ ನಿರ್ಣಯ ತಗೊಂಡಿದ್ದಾರೆ. ಬಹಳ ಹೆಮ್ಮೆಯ ವಿಷಯ. ಮುಖ್ಯವಾಗಿ ಏನಂದರೆ ಈ ನಮ್ಮೂರಿನ ಎಲ್ಲ ಮುಖಂಡರು ಸೇರಿ ಈ ಒಂದು ವಿಷಯಕ್ಕೋಸ್ಕರ ಸುಮಾರು 2 ತಿಂಗಳ ಕಾಲ ಹೋರಾಟ ಮಾಡಿದ್ದಾರೆ. ಅದೇ ರೀತಿ ನಮ್ಮೂರಲ್ಲಿ ಅನೇಕ ಸಮಸ್ಯೆಗಳಿಗೆ ಕೂಡ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ನಮಗೆ ನಮ್ಮ ಊರಲ್ಲಿ ರೈಲ್ವೆ ಕ್ರಾಸಲ್ಲಿ ಅಂಡರ್ ಪಾಸು, ಓವರ್ ಪಾಸು ಮತ್ತು ನೀರಾವರಿಗೆ ಸಂಬಂಧಪಟ್ಟಂತೆ ನಮ್ಮ ಚೆಲುವಾರ್ ಬಂಡಿ ಏತ ನೀರಾವರಿ ಯೋಜನೆ ಅದು ಪೂರ್ಣಗೊಳ್ಳಬೇಕಾಗಿದೆ. ಹಾಗೆ ಅನೇಕ ಊರಿನ ಅಭಿವೃದ್ಧಿ ಕಾರ್ಯಗಳಿದ್ದಾವೆ. ತಮ್ಮರಳ್ಳಿ ಟು ಕ್ಯಾದಿಗಳ್ಳಿ ಇರ್ತಕ್ಕಂಥ ಬ್ರಿಡ್ಜ್ ಆ್ಯಕ್ಚುಲಿ ಅದು ಬರಾಜ್ ಕಮ್ ಬ್ರಿಡ್ಜ್ ಆಗಿ ಅದು ಇದಾಗಿತ್ತು, ಸ್ಯಾಂಕ್ಷನ್ ಆಗಿತ್ತು. ಆದರೆ ಬ್ರಿಡ್ಜ್ ಮಾತ್ರ ಮಾಡಿ ಬರಾಜ್ ಮಾಡಲಿಲ್ಲ. ಸೊ ಅನೇಕ ರೀತಿಯ ಸಮಸ್ಯೆಗಳು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು, ರೈತರಿಗೆ ಅನುಕೂಲ ಆಗ್ತಕ್ಕಂಥ ವಿಷಯಗಳಿದ್ದಾವೆ. ನಾವೆಲ್ಲರೂ ಸೇರಿ ಈ ಮುಂದೆ ಮತ್ತೆ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸ್ಫೂರ್ತಿ ಬಳಗದವರು ಮುಖ್ಯವಾಗಿ ನಮ್ಮ ಡಿಶ್ ಮಂಜುನಾಥ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಹಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಡಬಲ್ ಟ್ಯಾಕ್ಸನ್ನು ಪುರಸಭೆ ಅಧಿಕಾರಿಗಳು ಕಟ್ಟಿಸ್ಕೊಳ್ತಿದ್ರು. ಹಾಗಾಗಿ ಅದನ್ನು ಡಬಲ್ ಟ್ಯಾಕ್ಸ್ ಕಟ್ಸ್ಕೋಬಾರ್ದು, ಎಲ್ರಿಗೂ ಭಾಳ ತೊಂದರೆ ಆಗುತ್ತೆ, ನೀವು ಸಿಂಗಲ್ ಟ್ಯಾಕ್ಸ್ ತಗೋಬೇಕಂತೇಳಿ ನಮ್ಮ ಡಿಶ್ ಮಂಜಣ್ಣನವರು ಹಾಗೂ ಪುರಸಭೆ ಸದಸ್ಯರು ಮರಿರಾಮಣ್ಣ ಅವರು, ಲಕ್ಷ್ಮೀಪತಿ ಅಣ್ಣನವರು ಹಾಗೂ ಎಲ್ಲರೂ ಸೇರಿ ಹೋಗಿ ನಾವು ಮನವಿಯನ್ನು ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ, ತಹಸೀಲ್ದಾರಿಗೆ ಹಾಗೂ EO ಸರ್ ಅವರಿಗೂ ಹಾಗೂ ಪುರಸಭೆ ಚೀಫ್ ಆಫೀಸರಿಗೂ ಎಲ್ರಿಗೂ ಮನವಿ ಕೊಟ್ಟು ಆಮೇಲೆ ನಾವು ಅದು ಕಾಪಿ ತಗೊಂಡು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ವಿಜಯನಗರ ಜಿಲ್ಲೆಗೆ ಹೋಗಿ ನಮ್ಮ ನಿಯೋಗ ಎಲ್ಲ ಹೋಗಿ ಎಲ್ಲರೂ ಹೋಗಿ ಅಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಅದರ ಹೋರಾಟದ ಫಲವಾಗಿ ಇವತ್ತು ಸಿಂಗಲ್ ಟ್ಯಾಕ್ಸನ್ನು ಕಟ್ಟಿಸಿಕೊಳ್ಳಬೇಕಂತೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಆ ಪ್ರಕಾರ ಇವತ್ತು ಪುರಸಭೆಯಲ್ಲಿ ಆ ಥರ ಸಿಂಗಲ್ ಟ್ಯಾಕ್ಸ್ 23 ವಾರ್ಡ್ಗಳ ಜನರಿಗೂ ಅನುಕೂಲ ಆಗುತ್ತೆ. ಇದು ಡಬಲ್ ಟ್ಯಾಕ್ಸ್ ಆಗಿದ್ದರೆ ಭಾಳ ತೊಂದರೆ ಆಕ್ಕಿತ್ತು. ಯಾಕಂದರೆ ಇವತ್ತು ಅವತ್ತು ಕೂಲಿ ಮಾಡಿ ಊಟ ಮಾಡೋ ಜನ ಭಾಳ ಇದ್ದಾರೆ. ಹಾಗಾಗಿ ಅವರಿಗೆಲ್ಲ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತೇನು ನಮ್ಮ ಸಮಿತಿ ವತಿಯಿಂದ ಎಲ್ರಿಗೂ ಎಲ್ಲ ಅಧಿಕಾರಿಗಳಿಗೂ ಮನವಿ ಕೊಟ್ಟು ಆಮೇಲೆ ಅವ್ರ ಹತ್ರ ಎಲ್ಲ ಮಾತಾಡಿ ಹೋಗಿ ಜಿಲ್ಲಾಧಿಕಾರಿಗಳಿಗೂ ಹೇಳಿ ಇದು ಕೆಲಸ ಮಾಡಿಕೊಟ್ಟಿದ್ದು ತುಂಬ ಅನುಕೂಲ ಆಯಿತು. ಆಮೇಲೆ ಫಾರಮ್ 3ಯಲ್ಲಿ ಅನಧಿಕೃತ ಎಂದು ನಮೂದಿಸಿ ಕೊಡ್ತಾಯಿದ್ರು. ಅದನ್ನು ನಮಗೆ ಯಾವುದೇ ಥರ ಲೋನಿಗಾಗಲಿ ನಮಗೆ ಒಟ್ಟು ಅದು ನಾವು ಅಧಿಕೃತ ಆದರೆ ನಮಗೆಲ್ಲ ಕೆಲಸಕ್ಕೆ ಉಪಯೋಗ ಆಗ್ತೈತೆ. ಹಾಗಾಗಿ ಇದ್ರ ಬಗ್ಗೆ ಸಹ ಅವರಿಗೆ ಮಾತಾಡಿ ಈಗ ಎಲ್ಲ ಫಾರಮ್ 3ಗಳಲ್ಲಿ ಅಧಿಕೃತ ಎಂದು ನಮೂದಿಸಿ ಕೊಡಬೇಕೆಂದು ಮನವಿ ಕೊಟ್ಟಿದ್ದೀವಿ. ಅದರ ಫಲವಾಗಿ ಇವತ್ತು ಪುರಸಭೆಯಲ್ಲಿ 23 ವಾರ್ಡ್ಗಳ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಆಗಿದೆ. ಹಾಗಾಗಿ ಈ
ಟ್ಯಾಕ್ಸ್ ಬಗ್ಗೆ ಹೋರಾಟ ಮಾಡಿದ ಎಲ್ಲ ನಮ್ಮ ಸಮಿತಿಯವರಿಗೂ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಕೋರೆಗೋಣಿ ಬಸಪ್ಪ ಅಂತ, ಅಗರಿಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಏನು ಕೆಲವೊಂದು ವರ್ಷಗಳಿಂದ ಅಗರಿಬೊಮ್ಮನಹಳ್ಳಿಯಲ್ಲಿ ಈ ಅನಧಿಕೃತ ಅಧಿಕೃತ ಎನ್ನುವ ಒಂದು ಗೊಂದಲದ ಗೂಡು ನಡೀತಾ ಇತ್ತು. ಅದರಲ್ಲಿ ಅನಧಿಕೃತ ಎಂಬಂಥ ಕೆಲವು ನಿವೇಶನಗಳಿಗೆ ಡಬಲ್ ಟ್ಯಾಕ್ಸನ್ನು ಪುರಸಭೆ ಅಧಿಕಾರಿಗಳು ವಸೂಲು ಮಾಡ್ತಾಯಿದ್ರು. ಅಂಥ ಒಂದು ಡಬಲ್ ಟ್ಯಾಕ್ಸ್ ಹೋರಾಟಕ್ಕೆ ಮುಂಚೂಣಿಯಾಗಿ ನಮ್ಮ ಡಿಶ್ ಮಂಜಣ್ಣವರು ಮೊಟ್ಟ ಮೊದಲ ಧ್ವನಿ ಎತ್ತಿದ್ರು. ಅದ್ರ ಜೊತೆಗೆ ಎಲ್ಲ ಪುರಸಭೆ ಸದಸ್ಯರು, ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರುಗಳು, ಆಮೇಲೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು, KMF ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಭೀಮಾನಾಯ್ಕ ಸಾಹೇಬ್ರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಒಂದು ಮನವಿಯನ್ನು ಕೊಟ್ಟು ಇಲ್ಲಿ ಇರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿಕೊಳ್ಳಲು ಎಲ್ಲರೂ ಮನವಿ ಮಾಡಿಕೊಂಡಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಪೂರಕವಾಗಿ ಸ್ಪಂದಿಸಿ ಅಗರಿಬೊಮ್ಮನಹಳ್ಳಿಯಲ್ಲಿ ಈ ಮುಂಚೆ ನಡೀತಾ ಇರ್ತಕ್ಕಂಥ ತೆರಿಗೆ ಪದ್ಧತಿಯನ್ನು ರದ್ದುಗೊಳಿಸುವುದಾಗಿ, ಜೊತೆಗೆ ಅಧಿಕೃತ ಮತ್ತು ಅನಧಿಕೃತ ಎಂಬಂಥ ಫಾರಮ್ 3ಗಳನ್ನು ರದ್ದುಪಡಿಸಿ ಅಧಿಕೃತ ಇರತಕ್ಕಂಥ ನಿವೇಶನಗಳಿಗೆ ಫಾರಮ್ 3 ಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಇದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಗರಿಬೊಮ್ಮನಹಳ್ಳಿ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಜೊತೆಗೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದ ಮಾನ್ಯ ಭೀಮಾನಾಯ್ಕ ಸಾಹೇಬರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಅಗರಿಬೊಮ್ಮನಹಳ್ಳಿ ಪುರಸಭೆ ನಮ್ಮ ಫಾರ್ಮ್ 3 ಸಂಬಂಧ ಸ್ವಲ್ಪ ತೊಂದರೆ ಆಗಿತ್ತು. ಅಧಿಕೃತ ಮತ್ತು ಅನಧಿಕೃತ ಅನ್ನೋ ಒಂದು ಗೊಂದಲದಲ್ಲಿ ಅಧಿಕೃತಕ್ಕೆ ಸಿಂಗಲ್ ಟ್ಯಾಕ್ಸ್, ಅನಧಿಕೃತ ಡಬಲ್ ಟ್ಯಾಕ್ಸ್ ಅಂತ ಒಂದು ಆದೇಶ ಬಂದಿತ್ತು. ಈ ಅನಧಿಕೃತ ಅಂತಂದರೆ ತೊಂದರೆ ಆಗುತ್ತೆ ನಮಗೆ. ಇಷ್ಟು ದಿನ ನಾವು ಸಿಂಗಲ್ ಟ್ಯಾಕ್ಸೇ ಕಟ್ಕೊಂಡು ಅಧಿಕೃತ ಫಾರ್ಮ್ 3ನೇ ತೊಗೊಳ್ತಾ ಇದ್ವಿ. ಆದರೆ ಇತ್ತೀಚೆಗೆ ಒಂದು ಆದೇಶವನ್ನು ಅನಧಿಕೃತ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಏನು ಹೇಳಿದರು, ಅದನ್ನು ನಾವು ನಮ್ಮೆಲ್ಲ ಸ್ನೇಹಿತರು ಒಂದು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತೊಗೊಂಬಂದಾಗ ಈಗ ಅವರು ಆದೇಶ ನೀಡಿದ್ದಾರೆ, ಸಿಂಗಲ್ ಟ್ಯಾಕ್ಸ್ ಕಟ್ಬೋದು ಮತ್ತು ಅಧಿಕೃತ ಫಾರ್ಮ್ 3 ತೊಗೋಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಅಗರಿಬೊಮ್ಮನಹಳ್ಳಿ ಸಾರ್ವಜನಿಕರಿಗೆ ಒಂದು ಸಂತೋಷದ ವಿಚಾರ. ನಾವೊಂದು ಫಾರ್ಮ್ 3 ಮತ್ತು ಸಿಂಗಲ್ ಟ್ಯಾಕ್ಸ್ ಕಟ್ಟಿ ಇದೊಂದು ನಾವು ಅನುಕೂಲ ಮಾಡಿಕೊಳ್ಳೋಣ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಹೋರಾಟ ಮಾಡಿದ್ರಲ್ಲ ನಮ್ಮ ಸ್ನೇಹಿತರು ಮತ್ತು ಅವರೆಲ್ಲರೂ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಈ ಹಿಂದೆ ಪುರಸಭೆಯ ಸದಸ್ಯರು ನಮ್ಮ ಆಸ್ತಿಗೆ ಫಾರಂ ನಂಬರ್ 3ಯಲ್ಲಿ ಅನಧಿಕೃತ ನೀಡುವುದರ ಜೊತೆ ಡಬಲ್ ಟ್ಯಾಕ್ಸ್ ಕಟ್ಟಿಸಿಕೊಳ್ಳುತ್ತಿದ್ದರು. ಇದರ ವಿರುದ್ಧ ಎಲ್ಲ ನಮ್ಮ ಪುರಸಭೆಯ ಸದಸ್ಯರು ಹಾಗೂ ಸ್ನೇಹಿತರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ನಮ್ಮ ಮನವಿಗೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ಮೊದಲಿನಂತೆ ಸಿಂಗಲ್ ಟ್ಯಾಕ್ಸ್ ಹಾಗೂ ಫಾರಂ ನಂಬರ್ 3 ಅಧಿಕೃತ ನೀಡಲು ಆದೇಶಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಅಭಿನಂದನೆಗಳು. ನಾವು ರಾಮನಗರದಿಂದ ಜಹಾಂಗೀರ್ ಸಾಬ್ ಅಂತೇಳಿ ವಿದ್ಯುತ್ ಗುತ್ತಿಗೆದಾರರು. ಈಗ ಏಕಾಏಕಿ ಪುರಸಭೆ ಅಧಿಕಾರಿಗಳು ನಾವೇನು ವಾಸ ಮಾಡ್ತಾ ಇರ್ತಕ್ಕಂಥ ಆಸ್ತಿಗಳಿಗೆ ಡಬಲ್ ಟ್ಯಾಕ್ಸ್ ಹೇರಿ ಎಲ್ಲಿ ಇಲ್ಲ, ಈ ಥರ ಯಾವ ಪುರಸಭೆಯಲ್ಲಿಲ್ಲ, ಎಲ್ಲಿಲ್ಲ. ಅದು ನಮ್ಮ ಅಗರಿಬೊಮ್ಮನಹಳ್ಳಿಯಲ್ಲಿ ಈ ಥರ ನಮ್ಮ ಮೇಲೆ ಹೊರೆ ಹಾಕಿ ಇಂಥ ಒಂದು ಸಂದಿಗ್ಧ ಸ್ಥಿತಿಗೆ ಅವರು ಇದು ಮಾಡಿದಾಗ ನಮ್ಮ ಸ್ನೇಹಿತರಾದ ಡಿಶ್ ಮಂಜಣ್ಣನವರು ಮತ್ತು ಪುರಸಭೆ ಸದಸ್ಯರಾದ ಮರಿರಾಮಣ್ಣನವರು ಇವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಅದಾದ ನಂತರ ಮೊನ್ನೆ ಜನಸಂಪರ್ಕ ಸಭೆ ಅಗರಿಬೊಮ್ಮನಹಳ್ಳಿಯಲ್ಲಿ ನಡೆದಾಗ ಅಲ್ಲಿನೂ ಕೂಡ ಒಂದು ನಿಯೋಗ ಹೋಗಿ ಅಲ್ಲಿನೂ ಕೂಡ ಈ ವಿಷಯವಾಗಿ ಅಲ್ಲಿ ಅರ್ಜಿ ಸಲ್ಲಿಸಿದಾಗ ಅವರು ಎಲ್ಲರ ಒಂದು ಮನವಿಗೆ ಸ್ಪಂದಿಸಿ ಈ ಒಂದು ಡಬಲ್ ಟ್ಯಾಕ್ಸ್ ಏನು ನಮ್ಮ ಮೇಲೆ ಹೇರಿದ್ರು ಅದನ್ನು ವಾಪಸ್ ಪಡೆದುಕೊಂಡು ಸಿಂಗಲ್ ಟ್ಯಾಕ್ಸಿಗೆ ಅವರು ಆದೇಶಿಸಿದ್ದಾರೆ. ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ KMF ಅಧ್ಯಕ್ಷರಾದ ಭೀಮನಾಯ್ಕ ಸರ್ ಅವರು ನೇತೃತ್ವದಲ್ಲಿ ಈ ಒಂದು ಯಶಸ್ವಿಯಾಗಿದೆ. ಈ ಒಂದು ಯಶಸ್ವಿಗೆ
ಕೈ ಜೋಡಿಸತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನಮಸ್ಕಾರ. 23 ವಾರ್ಡಿನ ಜನತೆಗೆ ನನ್ನ ನಮಸ್ಕಾರ. ಈ ಡಬಲ್ ಟ್ಯಾಕ್ಸಿನ ವಿಚಾರದಲ್ಲಿ ಪುರಸಭೆ ಅಧಿಕಾರಿಗಳಂತ ನಾವು ಅವರು ಡಬಲ್ ಟ್ಯಾಕ್ಸನ್ನು ಕಡಿಸ್ಕೊಂಡು ಇಷ್ಟು ದಿನ ಜನರಿಗೆ ಭಾಳ ವಿಚಾರದಲ್ಲಿ ಅನ್ಯಾಯ ಆಗಿದೆ. ಅದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಿ ನಮ್ಮ KF ಅಧ್ಯಕ್ಷರಂಥ ಭೀಮನಾಯ್ಕರ್ ಅವರ ನೇತೃತ್ವದಲ್ಲಿ ಮೊನ್ನೆ ಹೋಗಿ DC ಸಾಹೇಬರಿಗೆ ಮನವಿ ಸಲ್ಲಿಸಿದ್ದೀವಿ. ಮನವಿ ಸಲ್ಲಿಸಿದ ಮೇಲೆ DC ಸಾಹೇಬರು ಆದೇಶದ ಪ್ರಕಾರ ಇತ್ತೀಚೆಗೆ ಎಲ್ಲ ಥರದ ಡಬಲ್ ಟ್ಯಾಕ್ಸನ್ನು ನಿಲ್ಲಿಸಿ ಅಂತ ಪುರಸಭೆ ಅಧಿಕಾರಿಗಳಿಗೆ ಆರ್ಡ್ರನ್ನು ಮಾಡಿದ್ದಾರೆ. ಆ ವಿಚಾರದಲ್ಲಿ ಈಗ ಡಬಲ್ ಟ್ಯಾಕ್ಸನ್ನು ಬಿಟ್ಟು ಸಿಂಗಲ್ ಟ್ಯಾಕ್ಸನ್ನು ಕಡಿಸುವಂಥ ಆರ್ಡ್ರನ್ನು ಪಾಸ್ ಮಾಡಿದ್ದಾರೆ. ಅದರಲ್ಲಿ ಈಗ ಎಲ್ಲರೂ ಸಿಂಗಲ್ ಟ್ಯಾಕ್ಸ್ ಕಡಿಸ್ಕೊಂಡು ಸಿಂಗಲ್ ಟ್ಯಾಕ್ಸನ್ನು ಕಟ್ಟುವಂಥ ಹೇಳೋ ವಿಚಾರ ನಮಗೆ ಭಾಳ ಸಂತೋಷದ ವಿಚಾರ. ಆಮೇಲೆ ಇಲ್ಲಿ ನಮ್ಮೆಲ್ಲರ ಓಡಾಡಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ಪ್ಲಸ್ ಆಮೇಲೆ ಪುರಸಭೆ ಸದಸ್ಯರುಗಳು ಓಡಾಡಿ ಎಲ್ಲ ಸಿಂಗಲ್ ಟ್ಯಾಕ್ಸನ್ನು ಮಾಡಿಸಿದಂಥ ಎಲ್ಲ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ನಮಸ್ಕಾರ ತಿಳಿಸ್ತೇನೆ. ನಮಸ್ಕಾರ. ಅಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿಯ ಸಮಸ್ತ ಬಂಧುಗಳೇ, ಇದುವರೆಗೂ ಅಗರಿಬೊಮ್ಮನಹಳ್ಳಿ ಪುರಸಭೆಯಲ್ಲಿ ಗೊಂದಲದಲ್ಲಿರ್ತಕ್ಕಂಥ ಒಂದು ಫಾರಂ 3 ವಿತರಣಾ ಗೊಂದಲವನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ KMFನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಭೀಮಾನಾಯ್ಕ್ ಸರ್ ಅವರ ಸಹಕಾರ ಹಾಗೂ ಎಲ್ಲ ಪುರಸಭಾ ಸದಸ್ಯರು ಹಾಗೂ ಮುಖಂಡರುಗಳ ಸಹಕಾರದೊಂದಿಗೆ ಜಿಲ್ಲಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಈ ದಿನ ನಾವು ಈ ಒಂದು ಅಧಿಕೃತ ಮತ್ತು ಅನಧಿಕೃತ ಅಂತಕ್ಕಂಥ ಏನು ಫಾರಂ 3ಯನ್ನು ವಿತರಣೆ ಮಾಡ್ತಾಯಿದ್ರು ಆ ಒಂದು ಗೊಂದಲವನ್ನು ನಿವಾರಿಸಿ ಈಗ ಅಧಿಕೃತವಾಗಿ ಎಲ್ಲರಿಗೂ ಕೂಡ ಫಾರಂ 3ಯನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಹೊಂದಿರತಕ್ಕಂಥದ್ದು. ಆದ್ದರಿಂದ ಈ ಒಂದು ಕಾರ್ಯಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ KMFನ ಅಧ್ಯಕ್ಷರು ಆಗಿರ್ತಕ್ಕಂಥ ಭೀಮಾನಾಯ್ಕ್ ಸರ್ ಅವ್ರಿಗೂ ಹಾಗೂ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ DC ಸಾಹೇಬ್ರವ್ರಿಗೂ ಹಾಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಲ್ಸಿದ ಹಾಗೆ ನಂದಾಗೆ ಪಡ್ಲ ನನ್ನ ಮೇಲೆ
ನಮಸ್ಕಾರ. ಇದು ನಾಣೆಕೇರಿ ದೈವಸ್ಥರ ರಾಮನಗರ ಎಲ್ಲ ದೈವಸ್ಥರು ಕೂಡಿ ಹಿಂದೆ ಹಿರಿಯರು ನಾಣೆಕೇರಿಲಿಂದ ಈ ರಾಮನಗರಕ್ಕೆ ಶಿಫ್ಟ್ ಆಗಲಿಂದ ಈ ಒಂದು ಅಲೆದ ಕುಣಿ ಅಂತ ಅಲೆದ ದೇವ್ರ ದೇವಸ್ಥಾನ ಯಾವಾಗಲೂ ಇದೆ. ನಾಣೆಕೇರಿಲಿಂದ ಬಂದು ಇಲ್ಲಿ ಮಾಡಿದ್ದಾರೆ. ಅದನ್ನು ನಮ್ಮ ಎಲ್ಲ ರಾಮನಗರದ ದೈವಸ್ಥರು, ಹಿರಿಯರು, ಯುವಕರು ಎಲ್ಲರೂ ಸೇರ್ಕೊಂಡು ಈ ಒಂದು ಹಬ್ಬವನ್ನು ಅದ್ಧೂರಿಯಾಗಿ ಪ್ರತಿ ವರ್ಷ ಒಂದು ಹುಡುಗರು ಎಲ್ಲ ಬಂಡಿಗಳು ತಗೊಂಡೋಗಿ ಈ ಟ್ಯಾಕ್ಟ್ರಿ ತಗೊಂಡೋಗಿ ಕಟ್ಟಿಗೆ ತಂದು ಈ ಒಂದು ಅಲೆದ ಕುಣಿಗೆ ಕಟ್ಟಿಗೆ ಹಾಕಿ ಒಂದು ಅಲೆದ ಕುಣಿಯ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ನಮ್ಮ ಈ ಒಂದು ಮುಜವರಿ ಅಂತಂದೇಳಿ ಈ ಒಂದು ಅಲೆದ ಕುಣಿ ದೇವಸ್ಥಾನ ಪೂಜೆ ಮಾಡ್ತಕ್ಕಂಥವ್ರು ಎಲ್ಲರೂ ಸೇರಿ, ಹಿರಿಯರು ಎಲ್ಲರೂ ಸೇರಿ ಒಂದು ಹಬ್ಬನ ಈಗ ತಾನೇ ಕಿಚ್ಚಿಕೊಟ್ಟಿದ್ದಾರೆ. ಅದೇ ರೀತಿ ರಾಮನಗರದ ಅಗರಿಬೊಮ್ಮನಹಳ್ಳಿಯಲ್ಲಿ ಒಂದು ದೊಡ್ಡ ಹಬ್ಬ ನಾಣೆಕೇರಿ ದೈವಸ್ಥರು ರಾಮನಗರದ ಎಲ್ಲರೂ ಹಿರಿಯರು, ಯುವಕರು ಎಲ್ಲರೂ ಸೇರುವಂಥ ಒಂದು ಹಬ್ಬ ಇದು. ಪ್ರತಿಯೊಬ್ಬರು ಇವತ್ತು ಹಬ್ಬ ಮಾಡಿ ನಾಳೆ ದೇವ್ರನ್ನ ಕಳಿಸುವಂಥ ಒಂದು ಅದ್ದೂರಿಯಾದಂಥ ಒಂದು ಆಚರಣೆಯನ್ನು ಯಾವಾಗಲೂ ರಾಮನಗರ ದೈವಸ್ಥರು ನಡೆಸ್ಕೊಂತ ಬರ್ತಾ ಇದ್ದಾರೆ. ಅದೇ ರೀತಿ ಎಲ್ಲರ ಸಹಕಾರದಿಂದ ಶಾಂತಿ ರೀತಿಯಿಂದ ಈ ಒಂದು ಹಬ್ಬ ನಡೀಲಿ, ಈ ಶಾಂತಿ ರೀತಿಯಿಂದ ಯಾವಾಗಲೂ ನಡೀತಾ ಇದೆ, ಅದೇ ರೀತಿ ಮುಂದುವರಲಿ ಅಂತೇಳಿ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ. ನಮಸ್ಕಾರ. ಈ ಪ್ರತಿ ವರ್ಷದಂತೆ ಹಿಂದೂ ಮುಸ್ಲಿಮ್ಸ್ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ. ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಳಾಗಿ ರಾಮನಗರ ದೈವಸ್ಥರು ವತಿಯಿಂದ ಪ್ರತಿ ವರ್ಷದಂತೆ ಈ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ 2 ದಿವಸ ಆಚರಣೆ ಮಾಡ್ತಾ ಇದೆ. ಈ 5 ದಿವಸ ಈ ಎಲ್ಲ ಈ ವಿಜೃಂಭಣೆಯಿಂದ ಈ ಮೊಹರಂ ಹಬ್ಬ ಈ ಯಶಸ್ವಿ ಆಗಲಿಕ್ಕೆ ಈ ಎಲ್ಲ ರಾಮನಗರ ದೈವಸ್ಥರೇ ಕಾರಣ. ಇದರಲ್ಲಿ ಸುಮಾರು ಒಂದು 50 ವರ್ಷದಿಂದ ಮಾಡ್ಕೊಂತ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲ, ಪ್ರತಿ ವರ್ಷ ಮಾಡಿದಂತೆ ಮುಂದಿನ ವರ್ಷ ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅಂತೇಳಿ ಎಲ್ಲ ದೈವಸ್ಥರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ಈ ಅಗರಿಬೊಮ್ಮನಹಳ್ಳಿ ನಾರಾಯಣ ದೇವರ ಕೇರಿಯಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಊರಿನ ಹಿರಿಯರು ನಡೆಸ್ಕೊಂಡು ಬಂದಿರತಕ್ಕಂಥ ಮೊಹರಂ ಹಬ್ಬ ಈ ಶಾಂತಿಯುತವಾಗಿ ಹಿಂದೂ ಭಾವೈಕ್ಯತೆ ಹಬ್ಬವಾಗಿ ನಡೆದಿದೆ. ಇಲ್ಲಿ ಯಾವುದೇ ರೀತಿಯ ಗದ್ದಲಾಗದಂಗೆ ನಮ್ಮ ಹಿರಿಯರು ಏನು ನಡೆಸ್ಕೊಂಡು ಬಂದರೆ ನಾವು ಅದೇ ರೀತಿ ನಮ್ಮ ಸಹೋದರರ ಸಮಾನ ನಿಂತ್ಕೊಂಡು ಎಲ್ಲರೂ ವಿಜೃಂಭಣೆಯಿಂದ ಈ ಒಂದು 5 ದಿನಗಳ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತೇವೆ. ಈ ಊರಿನ ಹಿರಿಯರಾಗಿರ್ಬೋದು, ನಮ್ಮ ಸಹೋದರರ ಸಮಾನ ಎಲ್ಲರಿಗೂ ನಾನು ಈ ಒಂದು ಮೊಹರಂ ಹಬ್ಬದ ಶುಭಾಶಯ ಕೋರಲು ಇಚ್ಛೆ ಪಡ್ತೇನೆ. ನಮ್ಮ ನಾಣಿಕೇರಿಯಿಂದ ನಮ್ಮ ಹಿರಿಯರೆಲ್ಲರೂ ನಾಣಿಕೇರಿ ಬಿಟ್ಟು ಬಂದು ಈ ಮೊಹರಂ ಹಬ್ಬವನ್ನು ಅದ್ಧೂರವಾಗಿ 50 ವರ್ಷದಿಂದ ಆಚರಣೆ ಮಾಡ್ಕೊಂತ ಬಂದಿದ್ದಾರೆ. ನಮ್ಮ ಹಿರಿಯರು ನಮಗೆ ಸಹಕಾರ ಕೊಡ್ತಿದ್ದಾರೆ, ನಾವು ಅವರಿಗೆ ಸಹಕಾರ ಕೊಟ್ಟಂತ. ಅದರ ಜೊತೆಗೆ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇದು ಸುಮಾರು 10 ದಿನದ ಜಾತ್ರೆ. ಇದು 10 ದಿನದ ಜಾತ್ರೆ. ಹಾಕಿದ್ರಿಂದ ಹಿಡಿದು ದೇವರನ್ನ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಬಂದು ಪ್ರತಿ ಪೂಜನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿ ಎಲ್ಲರೂ ಸಹಕಾರದಿಂದ ಯಶಸ್ವಿಗೊಳಿಸ್ತೀನಿ. ಎಲ್ಲ ದೈವಸ್ಥರಿಗೆ ನಮಸ್ಕಾರ. ನಾವು ನಾಣಿಕೇರಿಯಿಂದ ಬಿಟ್ಟು ಬಂದು ಈಗಾಗಲೇ 60-70 ವರ್ಷ ಆಯಿತು. 60-70 ವರ್ಷ ನಮ್ಮ ಹಿರಿಯರು ಕೂಡ ಇದೇ ರೀತಿಯಾಗಿ ಸೌಹಾರ್ದಯುತವಾಗಿ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದಿರ್ತಾರೆ. ಅದೇ ದಾರಿಯಲ್ಲಿ ಕೂಡ ನಾವು ಈಗಿನ ಎಲ್ಲ ಜನರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿವರೆಗೂ ನಮ್ಮೂರಲ್ಲಿ ಯಾವುದೇ ಥರದ ಗಲಾಟೆಗಳಾಗಲಿ, ದೊಡ್ಡ ಆಗಲಿ ಯಾವುದೂ ಆಗಿಲ್ಲ. ಮುಂದೆ ಕೂಡ ಆಗೋದು ಬೇಡ ಅಂತ ಎಲ್ಲರಲ್ಲಿ ಕೇಳಿ ಕೈ ಮುಗಿದು ಬೇಡ್ಕೊಂತ ಇದ್ದೀರಿ. ನಮಸ್ಕಾರ. ನಾವು ನಾರಾಯಣ ದೇವ್ರ ಕೇರಿಯನ್ನು ಬಿಟ್ಟು ಬಂದಿರ್ತಕ್ಕಂಥ ಜನಗಳು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು ನಮಗೆ. ಆವಾಗ ನಮ್ಮ ಹಿರಿಯರೆಲ್ಲ ನಾರಾಯಣ ದೇವ್ರ ಕೆರೆಗಿದ್ರು. 1952ರಲ್ಲಿ ನಾವು ನಾರಾಯಣ ದೇವ್ರ ಕೆರೆಯನ್ನು ಬಿಟ್ಟು ವಲಸೆ ಬಂದಿರತಕ್ಕಂಥ ಜನಗಳು. ಅಂದಿನಿಂದ ಇಂದಿನವರೆಗೂ ನಮ್ಮ ಪೂರ್ವಿಕರೇನು ನಡ್ಸ್ಕೊಂಡ್ ಬಂದಿದ್ರು ಈ ಹಳೆ ದೇವ್ರದ್ದು ಪೀರ್ಲ ಹಬ್ಬನ ಇವತ್ತಿನವರೆಗೂ ನಾವು ಅದೇ ರೀತಿ ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಯಾವುದೇ ತಾರತಮ್ಯ ಇಲ್ದೇ ತುಂಬ ವಿಜೃಂಭಣೆಯಾಗಿ ನಡೆಸ್ತಾರ. 3 ದಿನದ ಕಾರ್ಯಕ್ರಮ ಇದು. 2 ದಿನದಂದ್ರು 2 ದಿನದಲ್ಲ. ಇವತ್ತು ಕತ್ಲ ರಾತ್ರಿ ಅಂತಾರೆ, ನಾಳೆ ದೇವ್ರ ಸಾಯೋದು, ಆಮೇಲೆ 3 ದಿನದ ಜಾತ ಅಂತ ಒಂದು ಮಾಡ್ತಾರೆ. ಅವತ್ತು 3 ದಿನದ ಜಾತದಲ್ಲಿ ಬೇಟೆಗಳು
ಊಟವನ್ನು ಮಾಡಿ ಅವತ್ತು ಉಣಬಡಿಸ್ತಾರೆ. ಎಲ್ಲರಿಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ರಾಮರಾಜ ಬೇರೆಯವರು ಎಲ್ಲರಿಗೂ ಉಣಬಡಿಸ್ತಾರೆ. ಇದೆಲ್ಲ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡ್ತಿರೋದು ನೋಡಿದರೆ ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರತಿ ವರ್ಷ ನಮ್ದೇನು ಅಭ್ಯಂತರಿಲ್ಲ. ಪೈಲ್ವಾನ್ ರಾಜಂತರ ಪೂರ ಬೆನ್ನಾಗಿ ಬಿಡ್ಸಕ್ ಹೋಗ್ಬೇಡ್ರಿ. ಇಲ್ಲ ಆದಷ್ಟು ಬೇಗ ಕಸಿ ಹಾಕ್ರತಾನೆ. ರಾಮಣ್ಣ UMS ಕೌನ್ಸಿಲರ್ ರಾಮಣ್ಣನಿಗೆ ಹೇಳ್ತಾ ಇದ್ವಿ, ದಯವಿಟ್ಟು ಈ ಜೇಡಿ ಶಿಕ್ಷೆಯನ್ನು ಬಿಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಇಲ್ಲಿ ಮುನ್ನೂರು ನಿರ್ಧಾರ ತಗೋತಾರ, ಅದೇ ನಿರ್ಧಾರ ಫೈನಲ್ ಮಾಡಿ ಸಹಕರಿಸಬೇಕು. ನಾಗರಾಜ ಮತ್ತು ನಾಗರಾಜ್ ನಿರ್ಣಾಯಕರು ಈ ಒಂದು ಕುಸ್ತಿ ಪಂದ್ಯಗಳಿಗೆ ಯಾರೆಲ್ಲ ಸೇರಿಸಿ ಪಂದ್ಯಗಳಿಗೆ ಬಿಡಿಸಲ್ಲ, ಸೇರಿಸಿ ಅಂದಾಟ ಧನ್ಯವಾದಕ್ಕೆ ಬಿಡಿಸಬೇಕು. ನಾವು ಬೆನ್ನು ಚಪ್ಪರಿಸಬಾರಬೇಕಂದ್ರೆ ಮಹಿಳಾ ಕ್ರೀಡಾಪಟುವಂತ ಸತ್ಯಶ್ರೀ ಅವರಿಗೆ ಯಾರಾದ್ರೂ ಪುರುಷ ಬಿಡ್ಸಕ್ ಹೋಗ್ಬೇಡ. ಇನ್ನೂ 1 ನಿಮಿಷ ಜಾಸ್ತಿ ಕೊಡೋಣ, 2 ನಿಮಿಷ.